ಗುಡ್ ಮಾರ್ನಿಂಗ್. ನಗೆಯು ಬರುತ್ತಿದೆ ಎನಗೆ, ಜಗದ ಜನರೆಲ್ಲ ಹಗರಣವ ಮಾಡುವುದ ಕಂಡು ನಗೆಯು ಬರುತ್ತಿದೆ ಎನಗೆ ಅಂತ ಪುರಂದರದಾಸರು ಆವಾಗಲೇ ಹಾಡು ಹೋದರು. ಈ ಜನ ಒಳಗೊಂದು ಹೊರಗೊಂದು, ಗೋಮುಖ ವ್ಯಾಘ್ರರು, ಸಮಯ ಸಾಧಕರು, ಅವಕಾಶವಾದಿಗಳು, ನಯವಂಚಕರು, ಸಾಮಾನ್ಯರು ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ಅಂದ್ಕೊಂಡಿದ್ವಿ. ಇಷ್ಟು ವರ್ಷ ನೋಡ್ತಾನೆ ಇದ್ದೀವಿ, ಅನುಭವಿಸ್ತಾನೆ ಇದ್ದೀವಿ. ಆದರೆ ದೇಶಗಳನ್ನು ಆಳುವ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜರುಗಳು ಎಲ್ಲರೂ ಕೂಡ ಗೋಮುಖ ವ್ಯಾಘ್ರರು ಅನ್ನುವಂಥ ವಸ್ತುಸ್ಥಿತಿ ಅರಿವಾದಾಗ ಮನುಷ್ಯನ ಮನಸ್ಸು ಗಾಬರಿಗೊಳ್ಳುತ್ತದೆ, ತಲ್ಲಣಗೊಳ್ಳುತ್ತದೆ, ಆತಂಕ ಪಡ್ತದೆ. ಜೀವನಕ್ಕೆ ಭದ್ರತೆ ಇಲ್ಲ, ಜೀವಕ್ಕೆ ಭದ್ರತೆ ಇಲ್ಲ, ಸುರಕ್ಷತೆ ಇಲ್ಲ ಅಂತ ಹತಾಶವಾದವನ್ನು, ನಿರಾಶವಾದವನ್ನು ಹಾಕ್ಕೊಂಡು ಯಾವುದಕ್ಕೂ ಪ್ರಯೋಜನವಿಲ್ಲದವರ ಹಾಗೆ ಕಣ್ಣು ಬಿಡ್ತಾ ಹೇಡಿಗಳ ಹಾಗೆ ಬದುಕಬೇಕಾಗ್ತದೆ ಭೂಮಿ ಮೇಲೆ. ಯಾಕೆ ಈ ಪೀಠಿಕೆ ಅಂತಂದರೆ, ಇವತ್ತು ನಡೀತಾ ಇರುವಂಥ ವಿಶ್ವಯುದ್ಧ ಅನ್ನಿಸ್ಕೊಳ್ತಾ ಇದೆ. ವಿಶ್ವಯುದ್ಧ ಆಗಿಲ್ಲ, ಆಗ್ತದೆ ಬಹುಶಃ. ಸುಮ್ಮನೆ ಒಣ ಪ್ರತಿಷ್ಠೆಗೆ, ಅಹಂಕಾರ ತಣಿಸ್ಕೊಳ್ಳೋಕೆ, ದರ್ಪ ದೌರ್ಜನ್ಯವನ್ನು ಬೆಳೆಸ್ಕೊಳ್ಳೋಕೆ, ಉಳಿಸ್ಕೊಳ್ಳೋಕೆ, ತಾನೇ ಶ್ರೇಷ್ಠ, ನಾನೇ ಎಲ್ಲ, ನಾನು ಹೇಳ್ದಂಗೆ ಎಲ್ಲ ನಡೀಬೇಕು ಅನ್ನೋವಂಥ ದುರಹಂಕಾರಕ್ಕೆ ವಿಶ್ವವನ್ನೇ ತಲ್ಲಣಗೊಳಿಸಿ ಆಟ ಆಡ್ತಾ ಇರೋದು ವಿಶ್ವದ ದೊಡ್ಡಣ್ಣ ಅನ್ನೋ ಸ್ಥಾನದೊಳಗೆ ಕೂತ್ಕೊಂಡಂಥ ಶಾಂತಿ ಮಂತ್ರವನ್ನು ಜಪಿಸುವ ನಟನೆ ಮಾಡುತ್ತಾ ಅಶಾಂತಿಯನ್ನು ಹುಟ್ಟು ಹಾಕಿದ ಡೊನಾಲ್ಡ್ ಟ್ರಂಪ್ ಅನ್ನೋ ವ್ಯಕ್ತಿಯ ಅವಿವೇಕತನಕ್ಕೆ, ಅಹಂಕಾರಕ್ಕೆ, ಒಣಜಂಭಕ್ಕೆ, ಪ್ರತಿಷ್ಠೆಗೆ ಈಗ ನಡೀತಾ ಇರೋ ಯುದ್ಧವೇ ಸಾಕ್ಷಿ ಅಂತ ಹೇಳ್ಬೋದು. ಯುದ್ಧಕ್ಕೆ, ದ್ವೇಷಕ್ಕೆ ಕಾರಣಗಳಿರಬೇಕು. ಪ್ರೀತಿಗೆ ಕಾರಣ ಇಲ್ಲ, ಕಾರಣವಿಲ್ಲದೆ ಹುಟ್ಟೋದು ಪ್ರೀತಿ. ಬಟ್ ಈ ಯುದ್ಧ, ದ್ವೇಷ, ಕಲಹ, ದೊಂಬಿ ಇವೆಲ್ಲ ಆದಾಗ ಒಂದಲ್ಲ ಒಂದು ಕಾರಣ ಇರಬೇಕಾಗ್ತದೆ. ಬಟ್ ಇವತ್ತು ಆರಂಭವಾದಂಥ ಈ ಯುದ್ಧಕ್ಕೆ ಕಾರಣವೇ ಇಲ್ಲ. ಕಾರಣವೇ ಇಲ್ಲದೆ ತಾನು ಹೇಳಿದ ಆದೇಶವನ್ನು ಇರಾನ್ ದೇಶ ಪಾಲಿಸಲಿಲ್ಲ ಅನ್ನೋವಂಥ ದುರಹಂಕಾರಕ್ಕೆ ಕಟ್ಟುಬಿದ್ದು ವೈಯಕ್ತಿಕ ಪ್ರತಿಷ್ಠೆಯ, ಸ್ವಪ್ರತಿಷ್ಠೆಯ ರಕ್ಷಣೆಗೋಸ್ಕರ ಈ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಅವಿವೇಕಿ ವ್ಯಕ್ತಿ ಯುದ್ಧವನ್ನು ಸಾರಿ ಆ ದೇಶದ ಜನರ ಭಾವನೆಗಳನ್ನು, ಜೀವನವನ್ನು ಭಡ್ಕಾಯಿಸಿ, ಕೆರಳಿಸಿ ಛಲ ಹುಟ್ಟೋ ಹಾಗೆ ಮಾಡಿದ್ದು ಡೊನಾಲ್ಡ್ ಟ್ರಂಪ್. ಕ್ರಾಂತಿಯಾಗದೆ ಯಾವ ಸುಧಾರಣೆಗಳು ಆಗಲ್ಲ. ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತೀವಿ. ಕ್ರಾಂತಿ ಆಗಬೇಕು, ಆದರೆ ಕ್ರೌರ್ಯವಿಲ್ಲದ ಕ್ರಾಂತಿ ಆಗಬೇಕು. ಅಲ್ಲಿ ಧರ್ಮ, ನ್ಯಾಯ, ನೀತಿ, ಬದ್ಧತೆ ಇರಬೇಕಾಗ್ತದೆ ಕ್ರಾಂತಿಯೊಳಗೆ. ಎಲ್ಲವನ್ನ ಮೀರಿದ ಕ್ರಾಂತಿ ವಿನಾಶಕ್ಕೆ ಕಾರಣ ಆಗ್ತದೆ. ಅದಕ್ಕೋಸ್ಕರ ಈಗ ನಡೀತಾ ಇರೋ ಯುದ್ಧ, ಮಾನವ ದಾನವರ ಮಧ್ಯೆ ಯುದ್ಧ ನಡೆದ್ರೆ ಒಂದು ರೀತಿ ವಿಜಯ ಆದೀತು ಮಾನವತೆಗೆ ಅಂತ ನಂಬದವರಿಗೆ. ಯಾಕಂದರೆ ಒಳ್ಳೆಯದಕ್ಕೆ ವಿಜಯ ಅಂತ ನಾವು ಹೇಳ್ತೀವಿ. ಇನ್ನು ದಾನವ ದೇವತೆಗಳ ಮಧ್ಯೆ ಯುದ್ಧ ಆದರೆ ಅಲ್ಲಂತೂ ದೇವತೆಗಳಿಗೆ ವಿಜಯ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಬಟ್ ಈಗ ನಡೀತಾ ಇರೋ ಯುದ್ಧ ದಾನವರ ಮಧ್ಯದ ಯುದ್ಧ. ಅಲ್ಲಿ ಮಾನವತೆಗೆ ಎಳ್ಳು ಕಾಳಿನಷ್ಟು ಜಾಗವೇ ಇಲ್ಲದಂಥ ಭಾವನೆಗಳಿರುವಂಥ ಕ್ರೌರ್ಯದ ಮಧ್ಯ, ದುಷ್ಟತನದ ಮಧ್ಯೆ ಯುದ್ಧ ನಡೀತಾ ಇದೆ. ನಾನು ಕಳ್ಳ, ನೀನು ಕಳ್ಳ, ಈ ಮನೆಯನ್ನು ಲೂಟಿ ಮಾಡೇ ಬಿಡೋಣ ಅಂತ ಹೊರಟಂಗ ಆಗಿದೆ ಇದು. ಪೊಲೀಸ್ನೇ ಕಳ್ಳನೇ ಕಳ್ಳ ಮೊದಲೇ ಮನೆಯನ್ನು ಲೂಟಿ ಮಾಡಿದ ಹಾಗೆ ವಿಶ್ವವನ್ನೇ ಲೂಟಿ ಮಾಡೋ ಹಂತಕ್ಕೆ ಇವ್ರು ಬಂದು ನಿಂತಿದ್ದಾರೇನೋ ಅನ್ನೋ ಹಾಗೆ ಆಗಿದೆ. ಹೀಗೂ ಅನ್ನಿಸ್ತದ. ನಮ್ಮ ರಾಮಾಯಣ ಮಹಾಭಾರತಗಳನ್ನು ಈ ಡೊನಾಲ್ಡ್ ಟ್ರಂಪ್ನಂಥ ವ್ಯಕ್ತಿ, ನೆತನ್ಯಾಹು ಅನ್ನೋವಂಥ ವ್ಯಕ್ತಿ, ಈ ಇರಾನ್ ದೇಶದವರು ಒಂದು ಸತಿ ಓದಬಾರ್ದೇನು? ಒಂದು ಸತಿ ಆ ರಾಮಾಯಣ ಮಹಾಭಾರತಗಳನ್ನು ನೋಡಬಾರ್ದೇನು ಕಣ್ಣಾರೆ? ಆ ದುರ್ಯೋಧನ ಅನ್ನುವಂಥ ದುಷ್ಟ ವ್ಯಕ್ತಿಯ ಅಹಂಕಾರ, ಛಲಕ್ಕೆ ಹೇಗೆ ಸರ್ವನಾಶ ಆಗೋಯ್ತಲ್ಲ ಕುರುವಂಶ ಎಲ್ಲ. ಬರೀ ಕುರುವಂಶ ನಾಶ ಆಗಲಿಲ್ಲ, ಪಾಂಡವರು ಸಹಿತ ನಾಶವಾಗಿ ಹೋದರು. ಅಲ್ಲಿ ವಿನಾಶ, ಅಹಂಕಾರಕ್ಕೆ ವಿನಾಶನೇ ಕಟ್ಟಿಟ್ಟ ಬುತ್ತಿ.
ಇದನ್ನು ಯಾಕೆ ನಾವು ಒಯ್ದು ದುರ್ಯೋಧನನನ್ನು ಟ್ರಂಪ್ನ ಕೈಯಾಗ ಕೊಡಬಾರ್ದು ಒಂದು ಸತಿ, ದುರ್ಯೋಧನ ಭೇಟಿ ಆಗಪ್ಪ ಒಂದು ಸತಿ ಅಂಥೇಳಿ. ಆ ರಾವಣ ಅಲ್ಲೆಲ್ಲ ಹೆಣ್ಣು ಹಣ್ಣು ಮಣ್ಣಿಗೋಸ್ಕರ ಯುದ್ಧ ನಡೆದು ಅಲ್ಲೊಂದೇನೋ ಆಯಿತು, ಧರ್ಮದ ಯುದ್ಧ. ಬಟ್ ಇಲ್ಲಿ ಆ ವಿಷಯಗಳೇ ಇಲ್ಲವಲ್ಲ, ಹೆಣ್ಣು ಹಣ್ಣು ಮಣ್ಣು ಏನೂ ಸಂಬಂಧ ಇಲ್ಲ ಇಲ್ಲಿ. ಬರೀ ಇವ್ರು ನಾವು ಹೇಳಿದ ಆದೇಶ ಪಾಲಿಸಲಿಲ್ಲ ಅಂಥೇಳಿ ಅಹಂಕಾರಕ್ಕೆ ಪ್ರತಿಷ್ಠೆಗೆ ಕಟ್ಟು ಬಿದ್ದು ತನ್ನ ಸ್ವಾಭಿಮಾನ ದುರಹಂಕಾರಕ್ಕೆ ದುರಂತವೇ ಕೊನೆ, ಅಹಂಕಾರಕ್ಕೆ ಅವಸಾನವೇ ಕೊನೆ. ಹಂಗೆ ಮಾಡಿಟ್ಟಾರೆ. ತಾವು ಕೊನೆ ಆಗೋದಲ್ಲದೇ ಇಡೀ ದೇಶಗಳೊಳಗೆ, ವಿಶ್ವದ ಒಳಗೆ, ಜಗತ್ತಿನೊಳಗೆ, ಲೋಕದ ಒಳಗೆ ತಲ್ಲಣವನ್ನು ಸೃಷ್ಟಿ ಮಾಡಿಟ್ಟು ಒಂದು ಸಣ್ಣ ಮಗು ಸಹಿತ ಬದುಕಿನ ಅಭದ್ರತೆಯನ್ನು ಅನುಭವಿಸೋ ಹಂಗೆ ಮಾಡಿಬಿಟ್ಟಾರಲ್ಲ ಇವರು. ಅಧ್ಯಕ್ಷ, ಈ ಮಂತ್ರಿ ಕಂತ್ರಿ ಇವರು ಸಹಿತ ಮನುಷ್ಯರೇ ಅಲ್ಲ, ಭಾವನೆಗಳಿರಲ್ಲ ಇವರಿಗೆ, ಸಾಮಾನ್ಯ ಜ್ಞಾನ ಇಲ್ಲ, ಒಂದು ಸಾಮಾನ್ಯ ಕನಿಷ್ಠ ಸೌಜನ್ಯ, ಕನಿಷ್ಠ ಅಂತಃಕರಣ ಇದು ಯಾವುದೂ ಇಲ್ಲದೇ ಆ ಸ್ಥಾನದಾಗ ಕೂತಾರೆ ಅಯೋಗ್ಯರು. ಅಯೋಗ್ಯನಿಗೆ ಅಧಿಕಾರ ಕೊಟ್ಟರೆ ಅವಸಾನ ಖಚಿತ. ಅಯೋಗ್ಯತೆ ಗದ್ದುಗೆ ಮೇಲೇರಿ ಕುಣಿತಾ ಇದೆ ಈಗ. ಏನು ವಿನಾಶಕಾಲದಲ್ಲೇ ಇದ್ದೀವಿ ನಾವು. ತೀರಾ ಇಂಥ ಅಯೋಗ್ಯತೆ, ಮನುಷ್ಯತ್ವವನ್ನೇ ಮರೆತು ದಾನವರ ಮಧ್ಯದ ಯುದ್ಧ ಮೊದಲೇ ಹೇಳಿ ಕೇಳಿ ಅಲ್ಲಿ ಅಂತಃಕರಣ, ಪ್ರೀತಿ ಅದಕ್ಕೆ ಯಾವುದೂ ಜಾಗ ಇರೋದಿಲ್ಲ. ಮಾನವ ಧರ್ಮ ಅಂದರೆ ಏನು ಗೊತ್ತಿಲ್ಲ ಅವರಿಗೆ, ಮತ್ತು ಅಂಥವರಿಗೆ ಉಪದೇಶ ಮಾಡಿನೂ ಉಪಯೋಗ ಇಲ್ಲ. ಆದರೆ ಬಲಿಪಶು ಆಗ್ತಾ ಇರೋರು ಎಲ್ಲ ದೇಶಗಳವರು. ಸಾಮಾನ್ಯ ಜನ ಎಷ್ಟು ಒದ್ದಾಡಿ ಒದ್ದಾಡಿ ಸಾಯ್ತಾ ಇದ್ದಾರಲ್ಲ, ಬದುಕೋದು ಕಷ್ಟ ಆಗಿದೆ ರೀ. ದಿನನಿತ್ಯದ ಎಲ್ಲ ವಸ್ತುಗಳು, ಅಗತ್ಯದ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆದರೆ ಬದುಕೋದು ಹೆಂಗೆ, ಜೀವನ ಹೆಂಗೆ? ಎಂಥ ಕೋಟ್ಯಾಧೀಶ ಆದ್ರೇನು ತೈಲ ಇಲ್ಲ, ಎಣ್ಣೆ ಇಲ್ಲ ಅಂತಂದರೆ ಹೆಂಗೆ ಬದುಕ್ತಾನೆ ಅವನು? ಡೀಸೈಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಎಲ್ಲರ ಮನೆ ಮುಂದೆ 4 ಕಾರುಗಳಿದ್ದಾವೆ ಈಗ. ಇವ್ರ ಕಾಲುಗಳಿಗೆ ಬಲ ಇಲ್ಲ, ಕಾರಲ್ಲಿ ಓಡಾಡಿ ಇಷ್ಟು ವರ್ಷ ಕಾಲಿನ ಬಲ ಹೋಗ್ಬಿಟ್ಟದ. ಈಗ ಬದುಕ್ತವೆ ಹೇಗೆ ದೇಶದ ಜೀವಗಳು? ಯುದ್ಧೋನ್ಮಾಹಿಯಾದಂತಹ ಅಲೆಕ್ಸಾಂಡರ್ ಏನಾದ? ನಮ್ಮ ಕಳಿಂಗ ಯುದ್ಧದ ರೂವಾರಿ ಅಶೋಕ ಮಹಾರಾಜ ಏನಾದ? ದುರ್ಯೋಧನ ಏನಾದ? ರಾವಣನಂಥ ರಾವಣ ಏನಾದ? ಇವೆಲ್ಲ ಇಟ್ಕೋಬೇಕಾಗ್ತದೆ. ತಾತ್ವಿಕ ವಿಚಾರಗಳನ್ನು ನಾವು ಹಿನ್ನೆಲೆಯಾಗಿ ತಗೋಬೇಕಾಗ್ತದೆ. ತಗೊಂಡು ಅದ್ರ ಸಾರಾಸಾರ ಯೋಚನೆ ಮಾಡಿ ತಿಂಗಳಾನುಗಟ್ಟಲೆ ಮುನ್ಸೂಚನೆಗಳನ್ನು ಕೊಟ್ಟು ಯುದ್ಧ ಸಾರಬೇಕು. ಅದನ್ನು ಬಿಟ್ಟು ಮನಸ್ಸಿಗೆ ಬಂದಂಗೆ ಆನ್ ದಿ ಸ್ಪಾಟ್ ಪೂರ್ವಾಗ್ರಹ ಪೀಡಿತನಾಗಿ ಈ ರೀತಿ ಮುಂದಾಳುತನವನ್ನು ತಗೊಂಡು ಯುದ್ಧ ಸಾರಿ ಎಲ್ಲರ ಮನಃಶಾಂತಿಯನ್ನು, ಜೀವನದ ವ್ಯವಸ್ಥೆಯನ್ನೇ ಹದಗೆಡಿಸುವ ಮಟ್ಟಕ್ಕೆ ಈ ಟ್ರಂಪ್ ಇದ್ದಾನಲ್ಲ. ಈ ಟ್ರಂಪ್ನು ಕೂಡ ಒಬ್ಬ ಮನುಷ್ಯನಿರ್ಬೋದಲ್ಲ. ಯಾವ ದೇಶದ ಪ್ರಧಾನಿ ಆದ್ರೇನು, ಅಧ್ಯಕ್ಷ ಆದ್ರೇನು, ಅವರು ಮನುಷ್ಯರೇ. ಮನುಷ್ಯರು ತಿಂದಂಗೆ ತಿಂತಾರೆ, ಮನುಷ್ಯರು ಮಾಡ್ದಂಗೆ ಎಲ್ಲನೂ ಮಾಡ್ತಾರೆ. ಅವರು ಮಾಂಸ ಮಜ್ಜೆಗಳಿರೋ ಮನುಷ್ಯರೇ, ಏನು ಆಕಾಶದಿಂದ ಧುಮುಕಿದ ಅವಧೂತರಂತೂ ಅಲ್ಲ ಅವರು. ಕನಿಷ್ಠ ಪರಿಜ್ಞಾನ, ಕನಿಷ್ಠ ಸೌಜನ್ಯ. ಯುದ್ಧ ಇದ್ದರೆ ಅದರೊಳಗೂ ಒಂದು ನೀತಿ, ನಿಯಮ, ಬದ್ಧತೆ, ನಿಯತ್ತು ಇರಬೇಕಲ್ಲ. ಎಲ್ಲವನ್ನು ಬಿಟ್ಟು ಯುದ್ಧ ಮಾಡ್ಕೊಂಡು ಕೂತ್ರೆ ವಿಶ್ವ ಪ್ರಳಯ ಕಾಲೇ ಅಂತೀವಲ್ಲ, ಪ್ರಳಯ ಕಾಲ ಸನ್ನಿಹಿತವಾಗಿದೆ. ಸನ್ನಿಹಿತ ಅಲ್ಲ, ಮನ್ಯಾಗ ಕೂತ್ಕೊಂಡು ಹೇಳ್ತೀವಿ ಸನ್ನಿಹಿತ ಅಂತ. ಪ್ರಳಯ ಕಾಲ ಶುರುವಾಗಿದೆ. ಬಹುಶಃ ಆರಂಭ ಶೂರತನ. ಬಹಳ ಸುಲಭವಾಗಿ ಎಲ್ಲವನ್ನು ಆರಂಭ ಮಾಡ್ತೀವಿ ರೀ ಮನುಷ್ಯರು. ಅದನ್ನು ಬದ್ಧತೆಯಿಂದ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ. ಯುದ್ಧ ಮತ್ತು ಪ್ರೇಮ ಎರಡೂ ಒಂದೇ. ಪ್ರೇಮ ಆರಂಭ ಮಾಡುವಾಗ ಬಹಳ ಹಿತವಾಗಿರ್ತದೆ, ಸಿಹಿಯಾಗಿರ್ತದೆ, ಅದ್ಭುತವಾಗಿ ಆರಂಭ ಮಾಡ್ತೀವಿ. ಬಟ್ ಅಂತ್ಯ ಮಾತ್ರ ದುರಂತ ಕಾಣ್ತದಲ್ಲ. ಹಾಗೆ ಒಣ ಪ್ರತಿಷ್ಠೆ, ಅಹಂಕಾರ ಅನ್ನುವಂಥದ್ದು ಯುದ್ಧ ಮತ್ತು ಪ್ರೇಮದಲ್ಲಿ ಬರಲೇಬಾರ್ದು. ಎರಡೂ ಅಹಂಕಾರಕ್ಕೆ ಆಳಾದರೆ ಎರಡರಲ್ಲೂ ದುರಂತ, ಎರಡರಲ್ಲೂ ನಾಶ. ಅದಕ್ಕೋಸ್ಕರ ಯುದ್ಧ ಮತ್ತು ಪ್ರೇಮ ನಿರಹಂಕಾರಿಗಳಾಗಿರಬೇಕು, ಧರ್ಮವನ್ನು ಪಾಲಿಸಬೇಕು, ನೀತಿ, ನಿಯತ್ತು, ಬದ್ಧತೆ ಅಲ್ಲಿ ಇದ್ದಾಗ ಮಾತ್ರ ಜಯ. ಅಲ್ಲಿ ಎರಡಕ್ಕೂ ಅಲ್ಲಿ ಸಾವಿರಾರು ಗಟ್ಟಲೆ ಜನ ಸಾಯ್ತಾ ಇರಬೇಕಾದ್ರೆ ಪಾಪ ಕಳ್ಕೊಂಡವ್ರ ಸ್ಥಿತಿ, ಎಲ್ಲ ಆಸ್ತಿ ಪಾಸ್ತಿ, ಮನೆ ಮಠ, ಜೀವನ ಎಲ್ಲ ಕಳ್ಕೊಂಡು ಅಲ್ಲಿ ಕಣ್ಣಾರೆ ಆ ದೃಶ್ಯಗಳನ್ನು ನೋಡ್ತಾ ಇರೋರ ಗತಿ ದೇವರಿಗೆ ಪ್ರೀತಿ.
ಬರೀ ದೂರಿಂದ ನೋಡಿನೇ ಇಷ್ಟು ವಿಲ ವಿಲ ಒದ್ದಾಡ್ತವೆ ಜೀವಗಳು ನಮ್ಮ ಅಲ್ಲಿ ಅನುಭವಿಸ್ತಾ ಇದ್ದಾರಲ್ಲ ಗ್ರೌಂಡಲ್ಲಿ ಅವ್ರ ಗತಿ ಏನಪ್ಪ, ಒಂದು ಏನೋ ತುಡಿತದೆ ಜೀವ. ತೈಲ ತಲ್ಲಣವನ್ನು ಸೃಷ್ಟಿ ಮಾಡಿದಂಥ ಈ ಯುದ್ಧ ಬೇರೆ ಬೇರೆ ನಮೂನೆಯ ರೂಪವನ್ನು ಪಡ್ಕೊಂಡು ಇಡೀ ಮನುಕುಲದ ಅಂತ್ಯಕ್ಕೆ ಭಾಷ್ಯವನ್ನು ಬರಿತಾ ಇದೆ ಏನು ಅನ್ನುವಂಥ ಆತಂಕದೊಳಗೆ ಇವತ್ತಿನ ಮನುಷ್ಯರು ಬದುಕಬೇಕಾಗಿದೆ. ಬದುಕು ಜಟಕ ಬಂಡಿ ವಿಧಿಯ ಥರ ಸಾಹೇಬ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮನುಷ್ಯನೇ ಈ ರೀತಿ ಅವಿವೇಕಿಯಾಗಿ ವರ್ತನೆ ಮಾಡಿದಾಗ, ಬೇಲಿನೇ ಎದ್ದು ಹೊಲ ಮೆದ್ದಾಗ ಪರಿಹಾರ ಯಾರನ್ನು ದೂರ್ತೀರಿ, ಯಾರನ್ನು ಕೇಳೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಸ್ವಲ್ಪ ತಾತ್ವಿಕ ಹಿನ್ನೆಲೆ, ಆದರ್ಶಗಳು, ಸಿದ್ಧಾಂತಗಳು ಗೊತ್ತಿದ್ದರೆ ಒಳ್ಳೆಯದು. ಇಂಥ ಸ್ಥಾನದೊಳಗೆ ಕೂತವ್ರಿಗಾದರೂ ಕನಿಷ್ಠ ಅವರೇ ಏನಂತೀವಲ್ಲ ಹಿಂಸಾ ಪ್ರವೃತ್ತಿಯವರಾಗಿ ಕ್ರೂರಿಗಳಾಗಿ ವರ್ತನೆ ಮಾಡಿದಾಗ ಸಾಮಾನ್ಯ ಜನರ ಪಾಡೇನು? ಅದಕ್ಕೆ ಯುದ್ಧದಿಂದ ವಿನಾಶವೇ ವಿನಃ ನಿರ್ಮಾಣ ಸಾಧ್ಯ ಇಲ್ಲ ಅಂತ ಹೇಳ್ತಾ ಧನ್ಯವಾದ.